Hello students. Today we have to discuss about the one of the important concept of classical theory of employment, that is Say's law of market. So which is considered as the core of the classical theory of employment. Jean-Baptiste Say, a French economist, he propounded a law which is considered to be an important law in economics. ಆರ್ಥಿಕ ತತ್ವಗಳಲ್ಲಿ, ಆರ್ಥಿಕ ನಿಯಮಗಳಲ್ಲಿ JB Say ಅವರ ಮಾರುಕಟ್ಟೆಯ ನಿಯಮ ಒಂದು ಪ್ರಮುಖ ಆಗಿರುವಂತಹ ಒಂದು ನಿಯಮ. ಆ್ಯಂಡ್ ಆಫ್ಟರ್ JB Say, ಬಿಕಾಸ್ ಆಫ್ JB Say ಅದನ್ನು ಪ್ರಪೌಂಡ್ ಮಾಡಿದಂತಹ ಇಕಾನಮಿಸ್ಟ್ JB Say ಆಗಿರೋದ್ರಿಂದ ಅದನ್ನು ಕ್ಲಾಸಿಕಲ್ ಇಕನಾಮಿಕ್ಸ್ನಲ್ಲಿ ಸೇಯ ಮಾರುಕಟ್ಟೆಯ ನಿಯಮ ಅಥವಾ ಅದನ್ನು ಪ್ರಮುಖವಾಗಿ ಅವರ ಮಾರುಕಟ್ಟೆಯ ನಿಯಮ ಅಂತೇಳಿ ಹೇಳ್ತೇವೆ. ಸೊ ಅಕಾರ್ಡಿಂಗ್ ಟು Say's law, overproduction and unemployment will not happen in the economy. These are logical impossibilities. ಇವರ ಪ್ರಕಾರ ಅಧಿಕ ಉತ್ಪಾದನೆ ಮತ್ತು ನಿರುದ್ಯೋಗ ಎರಡೂ ಕೂಡ ತಾತ್ವಿಕವಾಗಿ ಅಸಾಧ್ಯ ಆಗಿರುವಂತಹ ಎರಡು ಕಾನ್ಸೆಪ್ಟ್ಗಳು ಹೇಳ್ತಾರೆ. ಸೊ Say's law of market says that supply creates its own demand. ಆ್ಯಂಡ್ ದಿಸ್ ಈಸ್ ನೋನ್ ಆ್ಯಸ್ Say's law ಆಫ್ ಮಾರ್ಕೆಟ್. ಸೊ Say's law ಏನು ಅಂತ ಹೇಳಿದರೆ, ಪೂರೈಕೆಯು ತನ್ನದೇ ಆದಂತಹ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ತದೆ. ಎವ್ರಿ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್. ಅಷ್ಟೇ ಪೂರೈಕೆಯ ನಿಯಮ ಹೇಳಿದರೆ, ಮಾರುಕಟ್ಟೆಯ ನಿಯಮ ಅಂತ ಹೇಳಿದರೆ ಏನು ಹೇಳಿದರೆ, ಪ್ರತಿಯೊಂದು ಪೂರೈಕೆಯು ಕೂಡ ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ತದೆ. ದಟ್ ಈಸ್ JB Say's law ಆಫ್ ಮಾರ್ಕೆಟ್. ಸೊ ಇನ್ Say's ವರ್ಡ್ಸ್, Say ಅವರ ಪ್ರಕಾರವೇ ನಾವು ಹೇಳೋದಾದರೆ ಅಥವಾ Say ಅವರು ಹೇಳಿದ್ದನ್ನು ನಾವು ಹೇಳೋದಾದರೆ, ಅಕಾರ್ಡಿಂಗ್ ಟು Say's law or according to JB Say, it is production which creates market for goods. A product is no sooner created than it from the instant afford a market for other products to the full extent of its own value. ಒಂದು ಸರಕನ್ನು ಉತ್ಪಾದಿಸಿದಾಗ ಅದರ ಮೌಲ್ಯಕ್ಕೆ ಸಮಾನ ಆದಂತಹ ಸರಕಿನ ಇನ್ನೊಂದು ಬೇಡಿಕೆಯನ್ನು ಸೃಷ್ಟಿ ಮಾಡ್ತದೆ. ಹಾಗಾಗಿ ಪ್ರಮುಖವಾಗಿ ಯಾವುದೇ ಒಂದು ವಸ್ತುವನ್ನು ಕೂಡ ಬೇಡಿಕೆ ಇಲ್ಲದೆ ಅದು ಸೃಷ್ಟಿಯಾಗುವುದಿಲ್ಲ. ಯಾವುದಕ್ಕೆ ಒಂದು ಕೂಡ ಫೇವರೇಬಲ್ ಆಗಿರುವಂತಹ ಬೇಡಿಕೆಯನ್ನಿಲ್ಲದೆ ಸರಕುಗಳನ್ನು ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಒಂದು ಸರಕು ಉತ್ಪಾದನೆಯಾದಾಗ ಅದು ತನ್ನಿಂದ ತಾನೇ ಸರಕುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಹೇಗೆ ಸೃಷ್ಟಿಸುತ್ತದೆ? Whenever there is the production process, the factors of productions are employed in the production activity and they are rewarded so that it generates income in the form of rent, wages, interest and profit. So with these income, they increase their purchasing power and there will be increase in the demand for goods in the market. ಸೊ ಉತ್ಪಾದನೆ ಹೆಚ್ಚಾದಾಗೆಲ್ಲ ಜನರ ಆದಾಯ ಹೆಚ್ಚಾಗೋದ್ರೊಂದಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗ್ತದೆ ಅಂತ ಹೇಳುವಂಥದ್ದನ್ನು JB Say ಅವರು ಹೇಳ್ತಾರೆ. ಸೊ he was of the opinion that with the supply of commodity, the demand for its naturally created and the supply of the commodity is capable for ಕ್ರಿಯೇಟಿಂಗ್ ದ ಸೇಮ್ ಅಮೌಂಟ್ ಆಫ್ ಡಿಮಾಂಡ್. ಅಷ್ಟೇ ಪೂರೈಕೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದನ್ನು JB Say ಅವರು ಹೇಳ್ತಾರೆ. And how the determination of the output and employment in the economy. So in the classical theory, output and employment are determined by the production function and the demand for labor and the supply of labor in the economy. ಒಂದು ಆರ್ಥಿಕತೆಯಲ್ಲಿ ಸರಕುಗಳ ಉತ್ಪಾದನೆ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆಯನ್ನು ಅವಲಂಬಿಸಿಕೊಂಡಿರ್ತದೆ. Given the capital stock and technical knowledge and other factors, a precise relation exists between total output and amount of employment. So we are assuming that capital stock and technology is constant. ಬಂಡವಾಳ ಮತ್ತು ತಂತ್ರಜ್ಞಾನ ಸ್ಥಿರ ಆಗಿರ್ತದೆ ಅಂತ ಹೇಳಿ ಅಸ್ಯೂಮ್ ಮಾಡಿಕೊಂಡು ಒಂದು ಇಕಾನಮಿಯಲ್ಲಿ, ಒಂದು ಆರ್ಥಿಕತೆಯಲ್ಲಿ ಜನರ ಉದ್ಯೋಗ ಅಥವಾ ಶ್ರಮಿಕರ ಪ್ರಮಾಣವನ್ನು ಆಧರಿಸಿಕೊಂಡು ಅಲ್ಲಿನ ಉತ್ಪಾದನೆ ಇರ್ತದೆ. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ವಿತ್ ದ ಫಾರ್ಮುಲಾ, ದಟ್ ಈಸ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಉತ್ಪಾದನೆ ಯಾವುದನ್ನೆಲ್ಲ ಡಿಪೆಂಡ್ ಆಗಿದೆ? Q is the function of KTN. ಅಂದರೆ ಉತ್ಪಾದನೆ, ಅಲ್ಲಿನ ತಂತ್ರಜ್ಞಾನ, ಅಲ್ಲಿನ ವರ್ಕ್ ಫೋರ್ಸ್ ಮತ್ತು ಕ್ಯಾಪಿಟಲ್ ಸ್ಟಾಕ್ ಇವುಗಳನ್ನು ಡಿಪೆಂಡ್ ಆಗಿಕೊಂಡಿದೆ. And here we assume that K and T are constant.
ಟೆಕ್ನಾಲಜಿ ಮತ್ತು ಕ್ಯಾಪಿಟಲ್ ಸ್ಟಾಕ್ ನಾವು ಸ್ಥಿರ ಆಗಿರ್ತದೆ, ಅದರಲ್ಲಿ ಬದಲಾವಣೆ ಇರುವುದಿಲ್ಲ ಅಂತ ಹೇಳಿ ಅಸ್ಯೂಮ್ ಮಾಡ್ತೇವೆ. ಸೊ ಇಟ್ ಈಸ್ ದ ನಂಬರ್ ಆಫ್ ವರ್ಕರ್ಸ್ ಗೋಯಿಂಗ್ ಟು ಡಿಟರ್ಮೈನ್ ದ ಔಟ್ಪುಟ್ ಆಫ್ ದ ಇಕಾನಮಿ. ಸೊ given the K and T, that means capital stock and technology is constant, the production function becomes Q is the function of N. N is the number of labor, which shows that output is a function of number of workers. Output is an increasing function of the number of workers. Output increases at the employment of labor rises. ಲೇಬರ್ ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಹೋದ ಹಾಗೆ, ಶ್ರಮಿಕರ ಉದ್ಯೋಗ ಹೆಚ್ಚಾಗ್ತಾ ಹೋದ ಹಾಗೆ ಉತ್ಪಾದನೆಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳುವಂಥದ್ದನ್ನು ಸೇಯ ಮಾರುಕಟ್ಟೆಯ ನಿಯಮ ಹೇಳ್ತದೆ. ಆ್ಯಂಡ್ ಕ್ಲಾಸಿಕಲ್ conceded that particular good may be overproduced because of the producer's incorrect estimation of the producers. ಅಧಿಕ ಉತ್ಪಾದನೆ ಇರಲಿಕ್ಕೆ ಸಾಧ್ಯತೆ ಇಲ್ಲ ಹೇಳ್ತಾರೆ. ಇದ್ರೆಯೂ ಕೂಡ ಯಾಕೆ? ಬಿಕಾಸ್ ಆಫ್ ದ ಇನ್ಕರೆಕ್ಟ್ ಎಸ್ಟಿಮೇಷನ್ ಆಫ್ ದ ಪ್ರೊಡ್ಯೂಸರ್ಸ್. ಎಷ್ಟು ಉತ್ಪಾದಿಸಬೇಕು ಅಂತ ಹೇಳುವಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗದೆ, ಅಥವಾ ಮಾರುಕಟ್ಟೆಯಲ್ಲಿ ಉತ್ಪನ್ನಕ್ಕಿರುವಂತಹ ಬೇಡಿಕೆಯನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗದೆ ಉತ್ಪಾದನೆ ಮಾಡಿದಾಗ ಮಾತ್ರ ಅಲ್ಲಿ ಓವರ್ ಪ್ರೊಡಕ್ಷನ್ ಇರ್ತದೆ. ಈ ಓವರ್ ಪ್ರೊಡಕ್ಷನ್ ಏನು, ದಟ್ ಈಸ್ ಅ ಟೆಂಪರರಿ ಫಿನಾಮಿನಾ, ಅದು ತಾತ್ಕಾಲಿಕ ಆಗಿರ್ತದೆ. ಈ ಎಕ್ಸೆಸ್ ಪ್ರೊಡಕ್ಷನ್ ಏನಿದೆ ಅದು ತಾತ್ಕಾಲಿಕ ಆಗಿರ್ತದೆ. ಇದನ್ನು ಹೇಗೆ ಕರೆಕ್ಟ್ ಮಾಡ್ತಾರೆ? ಇದು ಕಾಲಕ್ಕೆ ಸರಿಯಾಗ್ತದೆ ಬೈ ರೆಡ್ಯೂಸಿಂಗ್ ದ ಪ್ರೈಸಸ್. ಓವರ್ ಪ್ರೊಡಕ್ಷನ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ರೆಡ್ಯೂಸಿಂಗ್ ದ ಪ್ರೈಸಸ್. ಬೆಲೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಅಧಿಕ ಉತ್ಪಾದನೆಯನ್ನು ಸಮತೋಲನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ದಿಸ್ ಈಸ್ ಜಸ್ಟಿಫೈಡ್ ಬೈ JS ಮಿಲ್ ಹೇಳುವಂತಹ ಇಕಾನಮಿಸ್ಟ್ ಸೇಯ ಮಾರುಕಟ್ಟೆಯ ನಿಯಮವನ್ನು ಸಮರ್ಥಿಸ್ತಾರೆ ಬೈ ಸೇಯಿಂಗ್ ದ್ಯಾಟ್ ಕನ್ಸಂಪ್ಷನ್ ಈಸ್ ಕೋಎಕ್ಸ್ಟೆನ್ಸಿವ್ ವಿತ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಈಸ್ ದ ಕಾಸ್ ಆ್ಯಂಡ್ ದ ಸೋಲ್ ಕಾಸ್ ಆಫ್ ದ ಡಿಮಾಂಡ್. ಸೊ ಬೇಡಿಕೆಗೆ ಯಾವುದು ಪ್ರಮುಖ ಕಾರಣ? ದಟ್ ಈಸ್ ದ ಪ್ರೊಡಕ್ಷನ್. ಸೊ ಅನುಭೋಗ ಮತ್ತು ಉತ್ಪಾದನೆ ಜೊತೆಯಾಗಿ ಇರೋದ್ರಿಂದ ಬೇಡಿಕೆಯೇ ಉತ್ಪಾದನೆಗೆ ಪ್ರಮುಖ ಆಗಿರುವಂತಹ ಕಾರಣ. So it never furnishes supply without furnishing demand, but at the same time and both add to an equal extent. ಅಂದರೆ ಎಷ್ಟು ಉತ್ಪಾದನೆ ಆಗ್ತದೋ ಅಷ್ಟೋ ಬೇಡಿಕೆ ಕ್ರಿಯೇಟ್ ಆಗ್ತದೆ, ಅಷ್ಟೇ ಪ್ರಮಾಣದ ಬೇಡಿಕೆ ಕ್ರಿಯೇಟ್ ಆಗ್ತದೆ ಅಂತ ಹೇಳುವಂಥದ್ದನ್ನು JS ಮಿಲ್ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ದ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮಾಂಡ್ ಆ್ಯಂಡ್ ದರ್ ಕೆನಾಟ್ ಬಿ ಜನರಲ್ ಓವರ್ ಪ್ರೊಡಕ್ಷನ್ ಆ್ಯಂಡ್ ಹೆಲ್ಸ್ ಜನರಲ್ ಅನ್ಎಂಪ್ಲಾಯ್ಮೆಂಟ್. ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳೋದ್ರಿಂದ ಅಧಿಕ ಉತ್ಪಾದನೆ ಇರುವುದಿಲ್ಲ, ನಿರುದ್ಯೋಗದ ಸಮಸ್ಯೆಯು ಇರುವುದಿಲ್ಲ ಅಂತ ಹೇಳುವಂಥದ್ದನ್ನು ಸೇಯ ನಿಯಮ ಹೇಳ್ತಾರೆ. ಆ್ಯಂಡ್ JBC ಮೇಕ್ ಸರ್ಟನ್ ಅಸಂಪ್ಷನ್ಸ್ ದ್ಯಾಟ್ ವಿ ಹ್ಯಾವ್ ಮೇಡ್ ಅಂಡರ್ ದ ಕ್ಲಾಸಿಕಲ್ ಥಿಯರಿ. ಅಸಂಪ್ಷನ್ಗಳು ಏನು? ಸೊ ಬೇಸಿಕ್ ಅಸಂಪ್ಷನ್ಸ್ ಇಸ್ ಎಕ್ಸಿಸ್ಟೆನ್ಸ್ ಆಫ್ ದ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಆ್ಯಂಡ್ ಫ್ರೀ ಎಕ್ಸ್ಚೇಂಜ್ ಇಕಾನಮಿ. ಪರಿಪೂರ್ಣ ಪೈಪೋಟಿಯ ಅಸ್ತಿತ್ವ. ಆಲ್ ದ ಸೇವಿಂಗ್ ಇಸ್ ಇನ್ವೆಸ್ಟೆಡ್ ಆ್ಯಂಡ್ ಇನ್ಕಮ್ ಈಸ್ ಸ್ಪೆಂಡ್ ಇಮಿಡಿಯೇಟ್ಲಿ. ಆದಾಯ ಏನಾಗ್ತದೆ, ನಮಗೆ ಬರುವಂತಹ ಆದಾಯವನ್ನು ಖರ್ಚು ಮಾಡ್ತೇವೆ, ಪ್ಲಸ್ ಉಳಿತಾಯ ಮಾಡ್ತೇವೆ, ಸೇವ್ ಮಾಡ್ತೇವೆ. ಉಳಿತಾಯ ಮಾಡಿದ್ದೆಲ್ಲ ಏನಾಗ್ತದೆ, ಉಳಿತಾಯ ಮಾಡಿದ್ದೆಲ್ಲವೂ ಕೂಡ ಹೂಡಿಕೆ ಆಗ್ತದೆ. ಸೊ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಈಕ್ವಾಲಿಟಿಯಲ್ಲಿ ಇರ್ತದೆ, ಅಥವಾ ಕನ್ಸಂಪ್ಷನ್ ಮತ್ತು ಪ್ರೊಡಕ್ಷನ್ ನಡುವೆ ಈಕ್ವಾಲಿಟಿ ಇರ್ತದೆ. ಆ್ಯಂಡ್ he assumes that the flexibility in the interest rate makes the savings and investment equal. So equality between savings and investment is because of the rate of interest. ಉಳಿತಾಯ ಮತ್ತು ಹೂಡಿಕೆಯ ನಡುವಿನ ಸಮತೋಲನ ಬಡ್ಡಿಯ ದರದಿಂದ ಉಂಟಾಗ್ತದೆ. ಬಡ್ಡಿ ಜಾಸ್ತಿ ಆದಾಗ ಉಳಿತಾಯದ ಪ್ರಮಾಣವು ಕೂಡ ಜಾಸ್ತಿ ಆಗ್ತದೆ. ಸಪೋಸ್ ಇಫ್ ದರ್ ಈಸ್ ಮೋರ್ ಸೇವಿಂಗ್ಸ್, ಉಳಿತಾಯ ಜಾಸ್ತಿ ಆಯಿತು, ಇನ್ವೆಸ್ಟ್ಮೆಂಟ್ ಇಲ್ಲ ಹೇಳಿದ್ರೆ ಬಡ್ಡಿಯ ದರವನ್ನು ಕೆಳಗಿಳಿಸೋದ್ರ ಮೂಲಕ ಸಮತೋಲನಗೊಳಿಸ್ಬೋದು. ಹಾಗಾಗಿ ಉಳಿತಾಯ ಮತ್ತು ಹೂಡಿಕೆಯ ನಡುವಿನ ಸಮತೋಲನ, ದಟ್ ಈಸ್ ದ ಫಂಕ್ಷನ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್. ಆ್ಯಂಡ್ ಹಿ ಅಸ್ಯೂಮ್ಸ್ ದಟ್ ದ ಗೌರ್ಮೆಂಟ್ ಇಂಟರ್ವೆನ್ಷನ್ ಈಸ್ ಇನ್ ದ ಮಾರ್ಕೆಟ್ ವಿಚ್ ಈಸ್ ಇಂಪ್ಲೈಸ್ ದರ್ ಈಸ್ ನೋ ಗೌರ್ಮೆಂಟ್ ಇನ್ವೆನ್ಷನ್. ಸರಕಾರದ ಇಂಟರ್ಫಿಯರೆನ್ಸ್ ಇಲ್ಲ, ಸರಕಾರ ಅಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂದರೆ ಲೇಸಸ್ ಫೇರ್ ಪಾಲಿಸಿಯನ್ನು ಅವರು ಹೇಳ್ತಾರೆ. ಸೊ ಅಸ್ಯೂಮ್ ದಟ್ ಗೌರ್ಮೆಂಟ್ ಈಸ್ ನಿಲ್ ಇನ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರುವುದಿಲ್ಲ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸೇಷನ್ ಆರ್ ಸಬ್ಸಿಡೀಸ್. ಆ್ಯಂಡ್ ದ ಮಾರ್ಕೆಟ್ ಸೈಜ್ ಡಿಪೆಂಡ್ಸ್ ಆನ್ ದ ಬೇಸಿಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ವಾಲ್ಯೂಮ್ ಆಫ್ ಆರ್ಗನೈಸೇಷನ್ ದ್ಯಾಟ್ ಮೇಕ್ಸ್ ಅಗ್ರಿಗೇಟ್ ಡಿಮಾಂಡ್. ಮಾರುಕಟ್ಟೆ ಯಾವುದರಿಂದ ನಿಯಂತ್ರಿಸಲ್ಪಡ್ತದೆ? ಉತ್ಪಾದನೆಯ ಪ್ರಮಾಣದಿಂದ ಮಾರುಕಟ್ಟೆ ನಿಯಂತ್ರಿಸಲ್ಪಡ್ತದೆ. ಉತ್ಪಾದನೆ ಹೆಚ್ಚಾದರೆ ಮಾರ್ಕೆಟ್ ಹೆಚ್ಚಾಗ್ತದೆ, ಉತ್ಪಾದನೆ ಕಡಿಮೆ ಆದರೆ ಮಾರ್ಕೆಟ್ ವಿಲ್ ಬಿ ರೆಡ್ಯೂಸ್ಡ್. So it requires a closed economy for the application of the law. So there must not be international trade. So it is a closed economy. So now what is the implications of the law? ಅನ್ವಯಿಕೆಗಳೇನು? So the implication of the law is the economy is self-adjusting in nature.
ಆರ್ಥಿಕತೆಯಲ್ಲಿ ಸ್ವಯಂಚಾಲಿತ ಅರ್ಥವ್ಯವಸ್ಥೆ ಇರ್ತದೆ. ಸೊ ಮಾರ್ಕೆಟ್ ಫೋರ್ಸಸ್ ಅಡ್ಜಸ್ಟ್ ದೆಮ್ಸೆಲ್ಸ್ ಫಾರ್ ದ ಸ್ಟೆಬಿಲೈಸೇಷನ್ ಆಫ್ ದ ಇಕಾನಮಿ ಆ್ಯಂಡ್ ಇಟ್ ಡು ನಾಟ್ ರಿಕ್ವೈರ್ ಎನಿ ಕಂಟ್ರೋಲಿಂಗ್ ಅಥಾರಿಟಿ. ಯಾವುದೇ ನಿಯಂತ್ರಣ ಆಗುವಂತಹ ಪ್ರಾಧಿಕಾರಗಳ ಅಗತ್ಯ ಇರುವುದಿಲ್ಲ. ಆರ್ಥಿಕತೆಯಲ್ಲಿ ಸ್ವಯಂಚಾಲಿತ ಅರ್ಥವ್ಯವಸ್ಥೆ ಇರ್ತದೆ, ಯಾಂತ್ರಿಕ ಮೆಕ್ಯಾನಿಸಮಲ್ಲಿ ಇರ್ತದೆ. And there is a laissez-faire approach, that is there is no interference of the state government in the economic activity in the form of taxes or subsidies or any rules and regulations. And third one, it assumes overproduction, impossibility of overproduction. So assume that condition of overproduction does not exist in an economy in general. ಆರ್ಥಿಕತೆಯಲ್ಲಿ ಅಧಿಕ ಉತ್ಪಾದನೆ ಇಲ್ಲ ಹೇಳ್ತಾರೆ. ಅಲ್ಪಾವಧಿಯಲ್ಲಿ ಅಧಿಕ ಉತ್ಪಾದನೆ ಇರ್ಬೋದು, ಬಟ್ ದೀರ್ಘಾವಧಿಯಲ್ಲಿ ಇರುವುದಿಲ್ಲ. ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಎನ್ ಇಂಪಾಸಿಬಿಲಿಟಿ. ನಿರುದ್ಯೋಗವು ಕೂಡ ನಿರುದ್ಯೋಗ ಅಸಾಧ್ಯತೆ. ಇಟ್ ಕನ್ಕ್ಲೂಡ್ಸ್ ದ್ಯಾಟ್ ದ ಕಂಡೀಷನ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಕೆನಾಟ್ ಎಕ್ಸಿಸ್ಟ್ ಇನ್ ನಾರ್ಮಲ್ ಎಕನಾಮಿಕ್ ಕಂಡೀಷನ್ಸ್. ದಿಸ್ ಈಸ್ ಬಿಕಾಸ್ ಆಸ್ ಅನ್ಎಂಪ್ಲಾಯ್ಮೆಂಟ್ ಅರೈಸಸ್ ವೇಜಸ್ ವುಡ್ ಫಾಲ್. ನಿರುದ್ಯೋಗ ಉಂಟಾದರೆ ಏನಾಗ್ತದೆ? ವೇಜ್ ಫ್ಲೆಕ್ಸಿಬಿಲಿಟಿ ಈಸ್ ದ ಸೊಲ್ಯೂಷನ್ ಫಾರ್ ಎಂಪ್ಲಾಯ್ಮೆಂಟ್. ಜನರು ನಿರುದ್ಯೋಗಿಗಳಾಗಿದ್ದಾರೆ ಹೇಳಿದರೆ wages will be reduced, so they will employ new laborers, they will hire new employees, so that there will be balance. ವೇಜ್ ಕಡಿಮೆ ಮಾಡಿಕೊಂಡು ಏನು ಮಾಡ್ಬೋದು? ಹೆಚ್ಚು ಜನ ಕೆಲಸಗಾರರನ್ನು ವರ್ಕರ್ಸನ್ನು ನೇಮಿಸಿಕೊಂಡು ಸಮತೋಲನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ there is unemployment cannot exist in the normal condition. So it is because of the if unemployment arises, wages would fall. In such case, organization would prefer to hire new employees, which will result in eliminating unemployment. And money supply assumes that the whole income is spent on consumer goods and whole amount of saving is invested immediately. Thus money comes back to the organization only. So money circulation, economy ಏನಾಗ್ತದೆ? money circulation, money flow without any restrictions. ಹಣದ ಪ್ರವಾಹ, ಯಾವುದೇ ನಿಯಂತ್ರಣ ಇಲ್ಲದೆ ಹಣದ ಪ್ರವಾಹ ಆಗ್ತದೆ. ಅಂದರೆ ಕನ್ಸ್ಯೂಮರ್ ಏನು ಮಾಡ್ತಾನೆ? ಅವನು ಖರ್ಚು ಮಾಡ್ತಾನೆ. ಉಳಿತಾಯ ಆಗಿದ್ದೇನಾಗ್ತದೆ? ಅದು ಇನ್ವೆಸ್ಟ್ಮೆಂಟ್ ಆಗ್ತದೆ. ಹಾಗಾಗಿ ಹಣ ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಇಟ್ ಫ್ಲೋಸ್ ವೆರಿ ಫ್ರೀಲಿ. ಆ್ಯಂಡ್ ಅನ್ಲಿಮಿಟೆಡ್ ಆಪರ್ಚುನಿಟೀಸ್ ಫಾರ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಆರ್ ಅನ್ಲಿಮಿಟೆಡ್ ಆಪರ್ಚುನಿಟಿ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿಗೆ ವಿಪುಲ ಆದಂತಹ ಅವಕಾಶಗಳಿರ್ತವೆ. ಬಿಕಾಸ್ ಇಫ್ ದರ್ ಇಸ್ ಅ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್, ದೆರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಇನ್ಕ್ರೀಸ್ ಇನ್ ದ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್, ಇನ್ಕ್ರೀಸ್ ಇನ್ ದ ಇನ್ಕಮ್ ಆಫ್ ದ ಪೀಪಲ್, ಸೊ ದರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಸೇವಿಂಗ್ಸ್. ಸೊ ದೆರ್ ವಿಲ್ ಬಿ ಅನ್ಲಿಮಿಟೆಡ್ ಆಪರ್ಚುನಿಟಿ ಫಾರ್ ದ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಉತ್ಪಾದನಾ ಚಟುವಟಿಕೆಗಳಿಗೆ ಅನಂತ ಅವಕಾಶಗಳು ಅಲ್ಲಿ ಇರ್ತದೆ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸುಲಭವಾಗಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. It can easy to increase the output level, increase the employment level, and to increase the income. So if the income, output and employment level of the economy increases, it is an indicator of economic development. So Say's law of market or Say's theory says that there is unlimited opportunities for the production activities of the economic development. Thank you, students.